ಗಲಾಕ್ಸಿ ಕ್ಯೂಟ್ ಆಗಿರೋದು ನೀನು. ಇವರಿಬ್ರು ಆಕ್ಚುಲಿ 3 ಜನ ರೆಡಿಯಾಗಿ ಕೂತಿದ್ದಾರೆ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನೆಲ್ ಸಾನಾ ಗ್ಯಾಲಕ್ಸಿ. ಏನಪ್ಪ ಅಂದರೆ ನಾವಿವತ್ತು ಟೆಂಪಲಿಗೆ ಹೋಗ್ತಾ ಇದ್ದೀವಿ. ನಮ್ಮ ಫ್ಯಾಮಿಲಿ ಎಲ್ಲರೂ ಹೋಗ್ತಾ ಇದ್ದೀವಿ. ಸೊ ಎಲ್ಲ ರೆಡಿ ಆಗ್ತಾ ಇದ್ದಾರೆ. ನಾನು ರೆಡಿ ಆಗಬೇಕು. ಬನ್ನಿ ರೆಡಿ ಆಗೋಣ. ಹಾಯ್ ಗಾಯ್ಸ್, ಫೈನಲಿ ಐ ಆಮ್ ರೆಡಿ ಟು ಗೋ ಟೆಂಪಲ್. ಇವರಿಬ್ರು ಆಕ್ಚುಲಿ 3 ಜನ ರೆಡಿಯಾಗಿ ಕೂತಿದ್ದಾರೆ. ಶ್ರೀಶಾಂತ್, ವೆಲ್ಕಮ್ ಟು ಮೈ ಲಾಗ್. ಥ್ಯಾಂಕ್ ಯು ಅನ್ನು. ಥ್ಯಾಂಕ್ ಯು. ಅನುಷಾ, ವೆಲ್ಕಮ್ ಟು ಮೈ ಲಾಗ್. ಥ್ಯಾಂಕ್ ಯು. ದೀಪಿಕಾ ಅವರೇ, ವೆಲ್ಕಮ್. ಇವತ್ತು ಏನಕ್ಕೆ ರೆಡಿ ಆಗಿದ್ದಾರೆ 3 ಜನ? ಹೆಂಗೆ ಕೋತ್ಮರಿಗಳ ಥರ ಏನಕ್ಕೆ ರೆಡಿ ಆಗಿದ್ದೀರಾ? ಫೈನಲಿ ಗಾಯ್ಸ್, ನಾವು ರೆಡಿ ಆಗಿದ್ದೀವಿ. ಹೊರಡ್ಬೇಕು. ನೋಡೋಣ ನಮ್ಮ ಜರ್ನಿ ಹೇಗಿರುತ್ತೆ, ನನಗೂ ಗೊತ್ತಿಲ್ಲ. ಇಲ್ಲಿಂದ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂತ ಹೇಳ್ತಾ ಬನ್ನಿ, ಹೇಗಿರುತ್ತೆ ನೋಡೋಣ. ಗೈಸ್, ನಾವು ಫೈನಲಿ ಇವಾಗ 50 ಕಿಲೋಮೀಟ್ರಿಂದ ಬಂದು ಬೇಕರಿ ನೋಡೋಣ. ಇನ್ನೊಂದು 2-3 ಕಿಲೋಮೀಟರ್ಸ್ ಇರ್ಬೋದು. ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ ಲೊಕೇಶನ್. ಪಾಂಡವಪುರ ಅಂದ್ಬಿಟ್ಟು ಎಲ್ಲಿ ಕರ್ಕೊಬಂದವ್ರೆ ಅಂದರೆ ಕೇರ್ಪೇಟೆ ರೋಡಿಗೆ ಕರ್ಕೊಬಂದವ್ರೆ ಗೈಸ್. ಸಾಧು ಕೊಟ್ಟಿಲ್ಲ ಅಂತಾರಲ್ಲ, ಹಂಗೆ ಕಲಸಿಪಳ್ಳಿ ತೋರಿಸ್ತಿದ್ಬಿಟ್ಟು ಬೆಂಗಳೂರೆಲ್ಲ ತೋರಿಸುತ್ತೆ ಅಂತಾರಲ್ಲ, ಹಂಗೆ ಪಾಂಡವಪುರ ಅಂದ್ಬಿಟ್ಟು ಕ್ಯಾರ್ಪೇಟೆ ಎಲ್ಲ ತೋರಿಸ್ತಾವಳೆ. ಸಿಗೋಣ ಮತ್ತೆ. ಇಲ್ಲಿ ತಿಂಡಿ ತಗೊಂಡು ಗೈಸ್, ಇಲ್ಲಿ ಸುತ್ತಮುತ್ತ ಏನೂ ಇಲ್ಲ. ಆ್ಯಕ್ಚುಲಿ ನಾವು ಅದಕ್ಕೇ ಬೇಕಲ್ಲಿ ತಿಂಡಿ ತಗೊಂಡು ನಮ್ಮನ್ನ ವೆಲ್ಕಮ್ ಮಾಡಿದ್ದು. ಈ ರೋಡಿಂದ ತಾಂಡವ ಕೆರೆನ ಇಲ್ಲಿ ದೇವಸ್ಥಾನ ಇದೆ. ಅಮಾವಾಸ್ಯೆ ಆಗಿರೋದ್ರಿಂದ ಇಲ್ಲಿ ಸ್ಪೆಷಲ್ ಪೂಜೆ. ಈ ದೇವಸ್ಥಾನದ ವಿಶೇಷತೆ ಏನಂತ ನಾನು ನಿಮಗೆ ತೋರಿಸ್ತೀನಿ. ನೋಡೋಣ ಹೇಗಿರುತ್ತೆ. ಫಸ್ಟು ಟೈಮ್ ನಾವು ಬಂದಿರೋದು. ಗಾಡಿಗೆಲ್ಲ ಪಾರ್ಕ್ ಮಾಡಿ ನಾವಿಲ್ಲಿ ಕಾಲು ತುಳ್ಕೊಂಡು ಎಂಟ್ರೆನ್ಸ್ ಒಳಗಡೆ ಬಂದ್ವಿ. ಎಂಟ್ರೆನ್ಸ್ ಇದೇನೆ. ಇಲ್ಲೋಗಿ ಇಲ್ಲಿ ಗಂಗಾ ಮಾತೆಗೆ ಪೂಜೆ ಮಾಡ್ತಾರೆ. ಸೊ ಗಂಗಾ ಮಾತೆ ಟೆಂಪಲ್ ಇದು. ಸೊ ಇಲ್ಲಿ ಬಂದು ಒಳಗಡೆ ದರ್ಶನ ಎಲ್ಲ ಮಾಡ್ಕೊಂಡ್ವಿ. ದರ್ಶನ ಎಲ್ಲ ಮಾಡಿಕೊಂಡು ಗಂಗೆ ಮಾತೆಗೆ ಇನ್ನು ಸ್ವಲ್ಪ ಹೊತ್ತಿಗೆ ರೆಡಿ ಮಾಡಿ ಎಲ್ಲ ಪೂಜೆನ ಸ್ಟಾರ್ಟ್ ಮಾಡ್ತಾರೆ. ಆ ಪೂಜೆ ನೋಡಬೇಕಾದ್ರೆ ನಾವು ಅದನ್ನು ದೇವ್ರ ಹತ್ರ ನಾವು ಏನೋ ಪ್ರಾಬ್ಲಮ್ಸ್ಗಳನ್ನ ಕೇಳಬೇಕಂದ್ರೆ ಈ ಟಿಕೆಟ್ಸ್ನ ತೊಗೊಬೇಕು. ಸೊ ನಮ್ಗೆ ಗೊತ್ತಿರೋದು ಒಬ್ರು ಇರೋದ್ರಿಂದ ನಾವು ಅವ್ರ ಹತ್ರ ಟಿಕೆಟ್ನ ಈಸ್ಕೊಂಡಾದ್ಮೇಲೆ ವೆಯ್ಟ್ ಮಾಡ್ತಾಯಿದ್ವಿ ಸ್ವಲ್ಪ ಹೊತ್ತು. ವೆಯ್ಟೆಲ್ಲ ಆದಾದಮೇಲೆ ಇದು ಭೂತೇಶ್ವರ ಅಂತ. ಈ ಭೂತೇಶ್ವರನ ಹತ್ರನೂ ನಾವು ನಮ್ಮ ಪ್ರಾಬ್ಲಮ್ಸ್ಗಳನ್ನ ಕೇಳ್ಬೋದು. ಸೊ ಅದಕ್ಕೆ ಸೊಲ್ಯೂಷನ್ಸ್ನ ಕೊಡ್ತಾರೆ ಇವರು. ಅದಾದಮೇಲೆ ನೆಕ್ಸ್ಟು ನಾವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾಯಿದ್ವಿ. ಇವರು ತಿಂದಿರಲಿಲ್ಲ. ಸೊ ಇಲ್ಲೇ ತಿಂಡಿ ವ್ಯವಸ್ಥೆನೂ ಇತ್ತು. ಸೊ ತಿಂಡಿ ಎಲ್ಲ ತಿಂದ್ಕೊಂಡಾದ್ಮೇಲೆ ಎಲ್ಲರೂ ಮತ್ತು ದೇವ್ರ ಪೂಜೆಗೆ ಅಂತ ಹೊರಗಡೆ ಹೋಗ್ತಾಯಿದ್ರು. ಸೊ ನಾವು ಹೋದ್ವಿ. ನಾವು ಹೋದ ತಕ್ಷಣ ಪೂಜೆ ಸ್ಟಾರ್ಟ್ ಮಾಡಿದ್ರು. ಅಲಂಕಾರ ಅಂತ ತುಂಬಾ ಚೆನ್ನಾಗಿ ಮಾಡಿದರು. ಇಲ್ಲಿ ದೇವರಿಗೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೆ ತುಂಬ ಸ್ಪೆಷಲ್ ಪೂಜೆ ಮಾಡ್ತಾರೆ. ಸೊ ಪೂಜೆ ಮುಗಿಸ್ಕೊಂಡು ನಾವು ಹೊರಗಡೆ ಬಂದ್ವಿ. ಹಣೆಗೆಲ್ಲ ಅರಶಿನ ಹಾಕೋದು ಈ ದೇವಸ್ಥಾನದ ಪದ್ಧತಿ ಆಗಿರೋದ್ರಿಂದ ಅಲ್ಲಿ ಅರಶಿನ ಎಲ್ಲ ಹಾಕಿದ್ರು ಹಣೆಗೆ. ಅದಾಗಿದ್ದು ಸ್ವಲ್ಪ ಹೊತ್ತಿಗೆ ದೇವರು ಹೊರಗಡೆ ಬರುತ್ತೆ ಮೆರವಣಿಗೆ ಎಲ್ಲ ಆಗುತ್ತೆ. ಏನಪ್ಪ ಅಂತ ಅಂದರೆ ಇಲ್ಲಿ ದೇವರು ಗಂಗೆ ಮಾತೆ ಒಳಗಡೆ ಅದಕ್ಕೆ ಪೂಜೆ ಆದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಅದನ್ನು ಭೂತೇಶ್ವರ ದೇವಸ್ಥಾನದ ಹತ್ರ ತೊಗೊಂಬಂದು ಭೂತೇಶ್ವರನಿಗೆ ಅದು ಪ್ರಶ್ನೆಗಳನ್ನ ಮಾಡುತ್ತಂತೆ. ಸೊ ಪ್ರಶ್ನೆಗಳನ್ನ ಮಾಡಿ ಮತ್ತೆ ಯಾರಿಗೆ ತುಂಬ ಪ್ರಾಬ್ಲಮ್ಸ್ ಏನಾದರೂ ಇದೆ ಅಂತ ಸುತ್ತಮುತ್ತ ಅದಕ್ಕೆ ಗೊತ್ತಾದರೆ ಸೊ ಅವ್ರ ಹತ್ರ ಹೋಗಿ ಅದು ಕ್ವಶನ್ಸ್ಗಳನ್ನ ಮಾಡುತ್ತಂತೆ. ಸೊ ಇಲ್ಲೇನೋ ಊಟದ ವ್ಯವಸ್ಥೆಯಲ್ಲಿ ಏನೋ ಏರುಪೇರು ಇತ್ತು ಅನ್ನೋ ಒಂದು ಕಾರಣಕ್ಕೆ ದೇವಸ್ಥಾನದ ಒಳಗಡೆ ಹೋಗದೆ ತಾಯಿ ಗಂಗೆ ಮಾತೆ ಅವರು ಭಟ್ರ ಹತ್ರ ಹೋಗಿ ನಿನ್ನ ಪ್ರಾಬ್ಲಮ್ಸ್ ಏನಪ್ಪ ಅಂತ ಕೇಳಿ ಆ ಪ್ರಾಬ್ಲಮ್ಸ್ಗಳಿಗೆ ಸೊಲ್ಯೂಷನ್ಸ್ನ ಕೊಡ್ತಾ ಇದ್ದೆ. ನಿನ್ನ ಪ್ರಾಬ್ಲಮ್ಮು ಸರಿ ಮಾಡ್ಕೊ ಅಂತ ಅನ್ನೋಕ್ಕೆ ಲೆಫ್ಟು, ಅಥವಾ ನೀನು ಮುಂದೆ ಇನ್ನೂ ತಪ್ಪು ಮಾಡಬಾರ್ದು ಅನ್ನೋದಕ್ಕೆ ರೈಟು ಅಂತ ಟರ್ನ್ ಆಗುತ್ತಂತೆ. ಸೊ ಇದು ಈ ದೇವಸ್ಥಾನದಲ್ಲಿ ಒಂದು ವಿಶೇಷತೆಯನ್ನು ಮಾಡಿದ್ದಾರೆ. ತುಂಬಾ ಸ್ಪೆಷಲ್ ಅಥವಾ ಡಿಫ್ರೆಂಟ್ ಆಗಿತ್ತು. ಅದನ್ನು ನೋಡ್ಕೊತ ನಾನು ಒಬ್ಬ ಪಾಪು ಸಿಕ್ಕಿತ್ತು. ಸೊ ಅದಕ್ಕೆ ಚಿಕ್ಕ ವಯಸ್ಸಿಂದನೂ ಹಣೆ ಹತ್ರ ಏನೋ ಒಂದು ಕಣ್ಣಿಂದ ಪಕ್ಕದಲ್ಲಿ ಏನೋ ಒಂದು ಇದಿತ್ತು ಮಾರ್ಕು. ಅದು 5 ಇಯರ್ಸ್ ಆದಮೇಲೆ ಒಬ್ಬ ಆಪ್ರೇಷನ್ ಮಾಡ್ತಾರಂತೆ. ತುಂಬಾ ಕ್ಯೂಟ್ ಆಗಿದ್ಲು ಅವಳು. ಆ್ಯಕ್ಚುಲಿ 2 ಇಯರ್ಸ್. ಅದಾದಮೇಲಿಂದ ನಾವು ಒಳಗಡೆ ಬಂದಮೇಲೆ ಮತ್ತೆ ಪೂಜೆ ಮಾಡಿದ್ವಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಗಂಗಾ ಮಾತೆ. ನಮಗೇನಾದರೂ ಕ್ವಶನ್ಸ್ ಬೇಕು ಅಂತ ಅಂದರೆ ಸೊ ಅದು ಒಂದು ಟೇಬಲ್ ಮೇಲೆ ತುಂಬಾ ಅರಿಶಿನ ಹಾಕಿರ್ತಾರೆ. ನಿಮ್ಗೇನು ಕ್ವಶನ್ಸ್ ಬೇಕು ಅಥವಾ ನಿಮ್ಮ ಎಷ್ಟು ಕ್ವಶನ್ಸ್ಗಳು ನಿಮ್ಮ ಮನಸ್ಸಲ್ಲಿದೆ ಅನ್ನೋದನ್ನ ಈ ದೇವರು ಅದ್ರ ಮೇಲೆ ಬರೆಯುತ್ತೆ ಅಂದರೆ ಇವ್ರು ಬರೀತಾರೆ. ಅದು
ಬರೆಯೋ ಥರ ಫೀಲ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇಲ್ಲಿನ ಜನಗಳಿಗೆಲ್ಲ. ಬಟ್ ತುಂಬಾ ಸ್ಪೆಷಲ್ ಅಥವಾ ಡಿಫ್ರೆಂಟ್ ಆಗೇ ಇತ್ತು ಇದು. ಆ್ಯಕ್ಚುಲಿ ನಮಗೂ ನಂಬೋಕ್ಕಾಗಲ್ಲ, ಬಟ್ ನಂಬಬೇಕು ಅನ್ನೋ ಸಿಚುವೇಶನ್ಸೇ ಇದೆ. ಎಲ್ಲ ನಮಗೆ ದೇವ್ರ ಮೇಲೆ ಆ್ಯಕ್ಚುಲಿ ನಂಬಿಕೆ ಇದೆ, ಮೂಢನಂಬಿಕೆ ಮಾತ್ರ ಇಲ್ಲ. ಬಟ್ ಇದನ್ನು ನೋಡಿದ್ರೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮೈ ರೋಮಾಂಚನನೇ ಆಯಿತು ನಮಗೆ. ಆ್ಯಕ್ಚುಲಿ ನಾವು ನಮ್ಮ ಫ್ಯಾಮಿಲಿ ಎಲ್ಲ ಹೋಗಿದ್ರಿಂದ ಇವಾಗ ಒಬ್ಬೊಬ್ಬರನ್ನೇ ಕರೆದು ನಿಮ್ಮ ಪ್ರಾಬ್ಲಮ್ಸ್ ಏನು ಅಥವಾ ನಿಮ್ಮ ಕ್ವಶನ್ಸ್ನ ಏನು, ತಾಯಿ ಏನು ಆನ್ಸರ್ ಮಾಡ್ತಾಳೆ ನಿಮಗೆ, ನೀವು ಯಾವ ಥರ ಅದನ್ನು ಬದಲಾಯಿಸ್ಕೊಬೇಕು, ನೀವು ಏನು ಪರಿಹಾರ ಮಾಡ್ಕೊಬೇಕು ಅನ್ನೋದಕ್ಕೆ ಇದನ್ನು ಪೂಜೆ ಮಾಡ್ತಾರೆ. ಫಸ್ಟು ಕೆಳಗಡೆ ಒಂದು ಮೊಂಬತ್ತಿ ಇಟ್ಟು ಆ ತಾಯ್ದು ಮುಂದೆ ಫುಲ್ಲು ಚೂಪಾಗಿರುತ್ತೆ, ಇದ್ರ ಥರ ಚಾಕು ಥರ, ಅದನ್ನು ಕೆಳಗಡೆ ಇಟ್ಟು ದೀಪ ಹಚ್ಕೊಂಡು ಹೋಗಿ ಅಲ್ಲಿ ಪೂಜೆ ಮಾಡ್ತಾರೆ. ಗಂಗೆ ಮಾತೆ ಕೊರಳಿಂದನ ಒಂದು ದೀಪ ಹಚ್ಕೊಂಡು ಮೈಲಾರ ಲಿಂಗೇಶ್ವರಂಗೆ ಪೂಜೆ ಮಾಡ್ತಾರೆ. ಸೊ ಮೈಲಾರ ಲಿಂಗೇಶ್ವರಂಗೆಲ್ಲ ಪೂಜೆ ಆದಮೇಲೆ ಸೊ ಇಲ್ಲೆಲ್ಲರೂ ವೆಯ್ಟ್ ಮಾಡಬೇಕು. ಸೊ ನಾವು ಒಬ್ಬೊಬ್ಬರನ್ನೇ ಹೋಗಿ ದೇವ್ರ ಹತ್ರ ನಮ್ಮ ಪ್ರಶ್ನೆಗಳನ್ನ ಕೇಳಬೇಕು. ನಮ್ಮ ಪ್ರಶ್ನೆಗಳ ಕೇಳಿದ್ಮೇಲೆ ನಿನಗೆ ಇಷ್ಟು ಪ್ರಶ್ನೆಗಳಿದೆಯಾ ಅಂತ ದೇವರು ಆ ಅರಷ್ಟದ ಮೇಲೆ ಬರೆಯುತ್ತೆ. ಸೊ ಅದಕ್ಕೆ ಅದು ನನಗೆ ಏನು ಪ್ರಶ್ನೆಗಳು ಬೇಕಿತ್ತು, ಸೊ ನಾನು ಏನು ಮನಸ್ಸಲ್ಲಿ ಅಂದ್ಕೊಂಡಿದ್ದೆ ಆ್ಯಕ್ಚುಲಿ ಅದು ರಿಯಲಾಗಿ ಅದನ್ನೇ ಕೇಳ್ತು. ತುಂಬಾ ಆಶ್ಚರ್ಯ ಅನಿಸಿದ್ರು. ರಿಯಲಾಗಿ ಎಲ್ಲರಿಗೂ ಏನು ಪ್ರಾಬ್ಲಮ್ಸ್ ಇದೆ ಅದೇನೇ ಅದು ಹೇಳ್ತು. ಸೊ ನನಗೂ ಏನು ಪ್ರಾಬ್ಲಮ್ ಇತ್ತು ಅದನ್ನು ರಿಯಾಲಿಟಿನೇ ಹೇಳ್ತು. ಸೊ ಖುಷಿ ಅನ್ನೋದಕ್ಕಿಂತ ಒಂದು ನಂಬಿಕೆ ಅನ್ನೋದು ಎಲ್ರಿಗೂ ಬರುತ್ತೆ ಆವಾಗ. ಸೊ ನಾನು ಅವಾಗ ಅದನ್ನು ಅವ್ರು ನನ್ನ ಪ್ರಶ್ನೆ ಮಾಡ್ತಾಯಿದ್ರು. ನಂಗೆ ಸ್ವಲ್ಪ ಗಾಬರಿ ನರ್ವಸ್ನೆಸ್ ಆಗ್ತಾಯಿತ್ತು, ಯಾಕಂದರೆ ಫಸ್ಟ್ ಟೈಮ್ ಹೋಗಿರೋದ್ರಿಂದ ನಾನು ಇದೆಲ್ಲ ನಂಬಲ್ಲ ಆ್ಯಕ್ಚುಲಿ. ಹೋದ್ಮೇಲೆ ನಮ್ಮ ಪ್ರಶ್ನೆಗಳಿಗೆ ಸರಿಯಾಗಿ ಆನ್ಸರ್ ಮಾಡಾದ್ಮೇಲೆ ನಂಗೆ ಸ್ವಲ್ಪ ನರ್ವಸ್ ಆಯಿತು. ಅದೆಲ್ಲ ವಿಶೇಷವಾಗಿ ಅರಶಿನ ಮೇಲೆ ಮರೆಯೋದೇ ಒಂದು ತುಂಬ ಸ್ಪೆಷಲ್ ಆಯಿತು. ಅದು ಮುಗಿಸ್ಕೊಂಡು ನಾನು ನಮಸ್ಕಾರ ಮಾಡ್ಕೊಂಡು ಹೊರಗಡೆ ಬಂದ್ವಿ. ದರ್ಶನ ಎಲ್ಲ ಆಗಿ ನಂತರ ಎಲ್ಲ ಕೆಲ್ಸ್ಕೊಂಡು ಇವಾಗ ಊಟಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಊಟ ಕೊಡ್ತಾರೆ, ಊಟ ಮುಗಿಸ್ಕೊಂಡು ಮತ್ತೆ ನಾವು ನಮ್ಮ ಮನೆಗೆ ಹೋಗ್ಬೇಕು. ವೆಯ್ಟ್ ಮಾಡಿದ್ಮೇಲೆ ಊಟ ಕೊಡ್ತಾಯಿದ್ರು. ಸೊ ನಾವು ತಟ್ಟೆ ಎಲ್ಲ ತೊಳ್ಕೊಂಡು ನಾವೇ ಬಂದ್ವಿ, ಕೂತ್ಕೊಂಡ್ವಿ. ಸೊ ಊಟ ಎಲ್ಲ ಹಾಕಿದ್ರು. ಊಟ ಮಾತ್ರ ಟೇಸ್ಟಿಯಾಗಿ ಮಸ್ತಾಗಿತ್ತು. ಪ್ರಸಾದನೇ ಅಂದ್ಕೊಂಡು ಊಟ ಎಲ್ಲ ಮಾಡಾದ್ಮೇಲೆ ನಾವೇ ತಟ್ಟೆಗಳನ್ನ ತೊಳ್ಕೊಂಡೋಗಿ ಇಡ್ಬೇಕು ಆ್ಯಕ್ಚುಲಿ. ಫೈನಲಿ ನಾವು ದೇವಸ್ಥಾನದಿಂದ ಬಂದ್ವಿ. ಫುಲ್ ಟಯರ್ಡ್. ಅನ್ನು ರೆಡಿ ಆಗ್ಬಿಟ್ಟು ಬಂದವಳೆ. ಅಕ್ಕ ಟೈಮ್ ಆಯ್ತು ಎದಳಿ ಅಕ್ಕ ಅಂತ 3 ಅವರ್ ಮಲ್ಕೊಂಡು ಇವಾಗ ಎದ್ದು ರೆಡಿ ಆಗ್ಬಿಟ್ಟು ಮತ್ತೆ ಹೊರಗಡೆ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ಅನ್ನು ಏನಂತೀಯ ಈ ವಿಷಯದ ಬಗ್ಗೆ? ಫೈನಲಿ ರೆಡಿ. ಇವಾಗ ಹೋಗ್ಬೇಕು. ಹೋಗಿ ಪಕ್ಷ ಆಗಿರೋದ್ರಿಂದ ಸಾನವ್ರ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬರಬೇಕು. ಬನ್ನಿ ಹೋಗಿ ಅಲ್ಲಿ ವೆಯ್ಟ್ ಮಾಡೋಣ. ಬಾಯ್ ಬಾಯ್, ಸಿ ಯು, ಟಾಟಾ, ಗುಡ್ ನೈಟ್. ಇಲ್ಲಿ ವಾಟರ್ ಟ್ಯಾಂಕ್ ಹತ್ರ ವೆಯ್ಟ್ ಮಾಡ್ತಾ ಇದ್ವಿ. ಇನ್ನೂ ನಮ್ಮ ಫ್ರೆಂಡ್ಸ್ ಬರ್ತಾರೆ ಅಂತ. ನೋಡೋಣ ಎಷ್ಟೊತ್ತಾಗುತ್ತೆ ಅವ್ರು ಬರೋದು. ಬಂದಮೇಲೆ ಹೋಗ್ಬೇಕು. ನಮ್ಮ ಮನೆಯಿಂದ ವಾಟರ್ ಟ್ಯಾಂಕ್ ಬಂದಿದ್ದೀವಿ. ಫೈನಲಿ ಅವರೆಲ್ಲ ಬಂದರು. ಸೊ ನಾವು ಬಂದ್ವಿ. ಸಾನ ನಮ್ಮ ನಗ್ನಾಗ್ತಾ ವೆಲ್ಕಮ್ ಮಾಡಿದ್ಲು ಗಾಯ್ಸ್. ನಾ ಇರೋದ್ರಿಂದ ಪಾಪ ಭೂಮಿಕಾ ಭಯ ಪಡ್ತಾ ಇದ್ಲು. ಬಂದ ತಕ್ಷಣ ಎಲ್ಲರೂ ಊಟಕ್ಕೆ ಕೂತ್ಕೊಂಡ್ರು. ಸೊ ಸಾನಂಗೆ ಹೆಲ್ಪ್ ಆಗಲಿ ಅಂತ ನಾವು ಎಲ್ರಿಗೂ ಊಟನ ಬಡಿಸ್ತಾ ಇದ್ವಿ. ಸೊ ಊಟ ಆದಮೇಲೆ ಸಾನ ಅವ್ರ ಮನೆ ಮುಂದೆ ಹೀಗಿದೆ. ಅಲ್ಲಿರೋದು ಅವ್ರದನ್ನ ತುಂಬಾ ಕ್ಯೂಟಾಗಿ ಚೆನ್ನಾಗಿದೆ ಅವ್ರ ಅಣ್ಣ ಅನಿಸುತ್ತೆ. ಅದಾದಮೇಲಿಂದ ನಾವು ಊಟ ಎಲ್ಲ ಬಡಿಸ್ತಾ ಇದ್ವಿ. ಊಟ ಆದಮೇಲೆ ಕೃಷ್ಣ ರುಕ್ಮಿಣಿ ನೋಡಿಕೊಂಡು ಅವ್ರ ಮನೆ ಅಡುಗೆ ಮನೆನ ನೋಡ್ತಾ ಇದ್ವಿ. ನೋಡಿದ್ಮೇಲೆ ಚೆನ್ನಾಗಿತ್ತು. ದೇವ್ರ ಮನೆ ಆದಮೇಲೆ ಅವ್ರ ಅಪ್ಪಂಗೆ ಪೂಜೆ ಮಾಡಿದರು. ಸೊ ಕೈ ಮುಕ್ಕೊಂಡು ಹಂಗೆ ಪೂಜೆ ಮಾಡ್ಕೊಂಡು ಬಂದ್ವಿ. ಬಂದಾದ್ಮೇಲೆ ಹಂಗೆ ಒಂದು ಸೆಲ್ಫಿ ತೊಗೊಳ್ಳೋಣ ಅಂತ ನಾವೆಲ್ಲ ಹೋಗಿದ್ವಿ. ಸೊ ಸಮರ್ತು, ಸಿದ್ಧಾರ್ಥು, ಸುಪ್ರೀತು ಪಾಪ ತುಂಬ ಲೋಡ್ ಆಗಿಬಿಟ್ಟು ಇವ್ರಿಗೆ ಸುಸ್ತಾಗ್ಬಿಟ್ಟಿದೆ. ಆ್ಯಕ್ಚುಲಿ ತುಂಬಾ ಕಷ್ಟಪಟ್ಟು ಊಟ ಮಾಡ್ತಾ ಇದ್ದಾರೆ. ನಿಧಾನಕ್ಕೆ ಒಂದು ಸ್ವಲ್ಪ ತಿಂದ್ಕೊಂಡು ಹಂಗೆ ಕಾಮಿಡಿ ಮಾಡಿಕೊಂಡು ಹರಟೆ ಹೊಡ್ಕೊಂಡು ಊಟ ಎಲ್ಲ ಮುಗಿಸಿದ್ರು ಅವರು. ಸೊ ಅದಾದಮೇಲೆ ನಾವೆಲ್ಲ ಊಟಕ್ಕೆ ಕೂತ್ಕೊಂಡ್ವಿ. ಸೊ ಸಾನೇ ನಮಗೆಲ್ಲ ಊಟ ಹಾಕ್ಕೊಟ್ಲು. ಊಟ ಎಲ್ಲ ಆದಮೇಲೆ ಮುಗಿತು. ಫೈನಲಿ ಊಟ ಎಲ್ಲ ಆಯಿತು. ಸೊ ಊಟ ಆಗಿತ್ತು ಸಿದ್ಧಾರ್ಥ್? ಏನಾದ್ರು ಬೇರೆ? ತುಂಬಾ ಅದ್ಭುತವಾಗಿ. ಊಟ ಹೆಂಗಿತ್ತು? ಇವರು ನಾನ್ ವೆಜ್ ತಿಂದಿಲ್ಲ ಪಾಪ, ವೆಜ್ ತಿಂದಿದ್ದಾರೆ. ವೆಜ್ಜೇ ಮಸ್ತ್ ಇವ್ರಿಗೆ, ಯಾಕೆಂದ್ರೆ ಇವ್ರು ಕಳ್ಳೆವಳಿ ಅದಕ್ಕೆ. ಅವರೇ ತುಂಬ ಚೆನ್ನಾಗಿತ್ತು ಊಟ ಎಲ್ಲ, ತುಂಬ ಟೇಸ್ಟಿಯಾಗಿ ಮಾಡಿದ್ದೀರಾ. ನೀವು ಮಾಡಿಲ್ಲ ಅಂತ ನಮಗೆ ಗೊತ್ತಾಯ್ತು. ನಾನೇ ಮಾಡಿರೋದು. ಆಮೇಲೆ
ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಇನ್ನು ಕೆಲವೇ ದಿನಗಳಲ್ಲಿ ಸಹನಾ ಅವರು ನೈದಿಲೆ ಅನ್ನೋ ಮೇಕಪ್ ಸ್ಟುಡಿಯೋನ ಓಪನ್ ಮಾಡ್ತಾ ಇದ್ದಾರೆ ಗಾಯ್ಸ್. ಅವರಿಗೆ ಸಪೋರ್ಟ್ ಮಾಡಿ, ಸಹನಾ ದೇವ್ನ ಫಾಲೋ ಮಾಡಿ ಇನ್ಸ್ಟಾದಲ್ಲಿ, ಐಡಿ ಹಾಕ್ತೀನಿ ಓಕೆನಾ. ಒಳ್ಳೇದಾಗ್ಲಿ ನಿಮ್ಮ ನೈದಿಲೆಗೆ. ಸಹನಾ ಅವ್ರ ಮನೆ ಮುಂದೆ ನಮ್ಮ ಅಪ್ಪು ಬಸ್ ಫೋಟೋ ಕೊಟ್ಟಿದ್ದಾರೆ. ಪರಮಾತ್ಮ ನಗುತ್ತೀಯು ನೀ ಪರಮಾತ್ಮ ಅಂದ್ಕೊಂಡು ಹಾಗೆ ಸಾನಿಗೊಂದು ಬಾಯ್ ಹೇಳಿದ್ವಿ. ಹಗ್ ಮಾಡಿ ಬಾಯ್ ಮಾಡಿ ಎಲ್ಲ ಇಲ್ಲಿಂದ ಓಡೋಕ್ಕೆ ರೆಡಿ ಆದ್ವಿ. ಆ್ಯಕ್ಚುಲಿ ಊಟ ಎಲ್ಲ ತುಂಬ ಚೆನ್ನಾಗಿತ್ತು, ಮಾಡ್ಕೊಂಡು ಹೊರಟ್ವಿ. ಇವ್ರ ಟೀಚರು ಇವ್ರ ಸ್ಟೂಡೆಂಟ್ಸ್ ಎಲ್ಲ ಪ್ಲೀಸ್ ಇವ್ರನ್ನ ನೋಡಲೇಬೇಕು. ನೋಡ್ತಾರೆ ಅಂತ ಮುಖ ಮುಚ್ಕೊತಾ ಇರ್ತಾರೆ ಯಾವಾಗಲೂ. ಫೈನಲಿ ಊಟ ಮಾಡಿಕೊಂಡು ಮಾತಾಡ್ಕೊಂಡು ತಲೆ ಮಾಡಿಕೊಂಡು ನಾವು ನಮ್ಮ ಮನೆಗೆ ಹೊರಟ್ವಿ. ಫೈನಲಿ ಊಟ ಎಲ್ಲ ಮಾಡಿಕೊಂಡು ನಾವು ನಮ್ಮ ಮನೆಗೆ ಬಂದ್ವಿ. ನನ್ನ ಫೋಟೋ ನಮ್ಮ ಎಮೋಷನ್ ಕೊಟ್ಟಿರೋದು ಎಷ್ಟು ಚೆನ್ನಾಗಿ. ಇನ್ನ ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿದೆ, ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋಗಳಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರಿ ಸಹನಾ ಗ್ಯಾಲಕ್ಸಿ.